ನಮಸ್ಕಾರ ಫ್ರೆಂಡ್ಸ್. ಸೊ ನೀವು ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಾವು ಡಿಸ್ಕಸ್ ಮಾಡಿದಂಗೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ರಿಯಾಕ್ಟ್ ಆದವು. ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಡಿಪ್ ಬಂದ್ಮೇಲೆ ನಾವು ಬೈ ಆನ್ ಡಿಪ್ಸ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಿಯರ್ 25,400 ಹತ್ರ ಬಂದ್ರೆ ಸೊ ಇಲ್ಲಿಂದ ಬರೋ ರಿಕವರಿ ಮೊದಲು 25,600 ರೆಸಿಸ್ಟೆನ್ಸ್. ಸೊ ಇದನ್ನ ಕ್ರಾಸ್ ಆಗಿ ಹೋದ್ಮೇಲೆ 25,800 ವರೆಗೆ ಟಾರ್ಗೆಟ್ ನ ಇಟ್ಕೊಂಡಿದ್ವಿ. ಈ ಟಾರ್ಗೆಟ್ ಫೈನಲ್ ಆಗಿ ಬಂತು. ಸೊ ನಮ್ಮ ವಿಡಿಯೋನ ಫಾಲೋ ಮಾಡಿ ಪೊಸಿಷನ್ ತಗೊಂಡಿದ್ದವ್ರು ಎಲ್ಲರಿಗೂ ಇಲ್ಲಿ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಸೊ ಇದ್ರ ನಂತರ ಅನ್ಎಕ್ಸ್ಪೆಕ್ಟೆಡ್ 200 ಪಾಯಿಂಟ್ಸ್ ಡೌನ್ ಹಾಗೂ ದಿನದ ಕೊನೆಯಲ್ಲಿ ಬಂದ ರಿಕವರಿ, ಇದು ಜಡ್ಜ್ ಮಾಡೋದು ತುಂಬಾ ಕಷ್ಟ. ಸೊ ಈ ತರದ ಮೂಮೆಂಟ್ ಅಲ್ಲಿ ಎಂಟ್ರಿ ಆದವ್ರಿಗೆ ಲಾಸ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಯಾವುದೇ ಟ್ರೇಡ್ ನ ಮಾಡ್ಲಿಲ್ಲ. ಇನ್ನು ನಾವು ಮಂತ್ಲಿ ಎಕ್ಸ್ಪೈರಿ ವೀಕ್ ಗೆ ಎಂಟರ್ ಆಗ್ತಾ ಇದೀವಿ. ಸೊ ಈಗ ನಾವು 23rd ಸೆಪ್ಟೆಂಬರ್ ಹಾಗೂ ಕಮಿಂಗ್ ವೀಕ್ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಆಪ್ಷನ್ ಚೈನಿಗೆ ಬರೋಣ. ಸೊ ಈಗ ನಾವು ಆಪ್ಷನ್ ಚೈನ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಒಂದ್ಸರಿ ಚೆಕ್ ಮಾಡಿದ್ರೆ 58,000 ಪುಟ್ ಸೈಡ್ ಅಲ್ಲಿ, 39,000 ಕಾಲ್ ಸೈಡ್ ಅಲ್ಲಿ ಇದೆ. ಸೊ ಮಾರ್ಕೆಟ್ ಬುಲ್ಲಿಶ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನಾವು ಇಲ್ಲಿ ಕಾಲ್ ಸೈಡ್ ಅಲ್ಲಿ ಚೆಕ್ ಮಾಡ್ತಾ ಬಂದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಇಲ್ಲಿ ನಾವು ನೋಡ್ಬೋದು. ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 28,000 ಮೈನಸ್ 26,000 ಹತ್ರ. ಸೊ ನೆಕ್ಸ್ಟ್ ಸೈಕಲಾಜಿಕಲ್ ಲೆವೆಲ್ ಹತ್ರನು ಇಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದಾವೆ. ಇದ್ರ ಕೆಳಗಡೆ ಕಡಿಮೆ ಆಗ್ತಿರೋ ಲೆವೆಲ್ ಅಂತಂದ್ರೆ ಇದು 25,600 ಹತ್ರನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದಾವೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 26,000 ಹತ್ರ. ಸೊ ಇದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ 26,000. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,76,000, 25,700 ಹತ್ರ. ಇನ್ನು ಟೋಟಲ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು ಹೈಯೆಸ್ಟ್ 3,25,500 ಹತ್ರ. ಸೊ ಸಪೋರ್ಟ್ 25,500 ಸದ್ಯಕ್ಕೆ ಟೆಂಪರರಿ ರೆಸಿಸ್ಟೆನ್ಸ್ ಮೇಕ್ ಆರ್ ಬ್ರೇಕ್ ಲೆವೆಲ್ 26,000 ಈಗ ಆಪ್ಷನ್ ಚೈನ್ ಪ್ರಕಾರ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಈಗ ನಾವು ನಿಫ್ಟಿ ಚಾರ್ಟಿಗೆ ಬಂದ್ರೆ ನಿಫ್ಟಿನಲ್ಲಿ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ದಂಗೆ 25,800 ಒಂದು ಟಾರ್ಗೆಟ್ ಆಗಿತ್ತು. ಸೊ ಇದನ್ನ ಕ್ರಾಸ್ ಆದ್ಮೇಲೆ ಸೈಕಾಲಜಿಕಲ್ ಲೆವೆಲ್ ಈ ಪ್ರೀವಿಯಸ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಹತ್ರ ಬರ್ತಾ ಇದೆ. ಇದನ್ನ ನಾನು ನಿಮ್ಗೆ ಜೂಮ್ ಆಗಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ನಾವು ಟ್ರೆಂಡ್ ಲೈನ್ ಹಾಕೊಂಡ್ರೆ ಈ ಟ್ರೆಂಡ್ ಲೈನ್ ಈಗ 25,950, 26,000 ಈ ಮಧ್ಯದಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ನಾವು ಇಲ್ಲಿ 25,950 ಇಂದ 26,000 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡೋಣ. ಸೊ ಈ ಲೆವೆಲ್ ಹತ್ರ ಬಂದ್ರೆ ಇಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಕಳೆದ ದಿನಗಳಲ್ಲಿ 3 ದಿನ 200 ಪಾಯಿಂಟ್ ಕರೆಕ್ಷನ್ ಬರ್ತಿದ್ದಂಗೆ ರಿಕವರಿ ಬರ್ತಾ ಇತ್ತು. ಆದ್ರೆ ಈಗ 25,950, 26,000 ಹತ್ರ ರಿಜೆಕ್ಷನ್ ಕಂಡ್ರೆ ಇಲ್ಲಿಂದ 200 ಪಾಯಿಂಟ್ಸ್ ಜೊತೆಗೆ ಇನ್ನಷ್ಟು ಕರೆಕ್ಷನ್ 25,500 ವರೆಗೆ ತಗೊಂಡ್ಬರೋ ಚಾನ್ಸಸ್ ಇರುತ್ತೆ. ಆಪ್ಷನ್ ಚೈನ್ ಪ್ರಕಾರ ಇದೆ, ಸಪೋರ್ಟ್ ಲೆವೆಲ್ ಆಗಿದೆ. ಸೊ ನಾವು ಮಂತ್ಲಿ ಎಕ್ಸ್ಪೈರಿ ವೀಕ್ ಅಲ್ಲಿ 25,950 ಮೇಲೆ ಕ್ಲೋಸಿಂಗ್ ಏನಾದ್ರು ಬಂದ್ರೆ ಮಾತ್ರನೇ ಇಲ್ಲಿಂದ ನಾವು ನೆಕ್ಸ್ಟ್ 26,000 ನ ಕ್ರಾಸ್ ಆಗಿ 26,200 ಲೆವೆಲ್ ವರೆಗೆ ಹೋಗ್ಬೋದು. ಇಲ್ದಿದ್ರೆ 25,950 ಇಲ್ಲಿಂದಾನೇ ರಿಜೆಕ್ಷನ್ ಕಂಡು ಕೆಳಗಡೆ ಬಂದ್ರೆ ಸಪೋರ್ಟ್ 25,500 ಈ ಮಧ್ಯದಲ್ಲೇ ಈ ವಾರ ಎಲ್ಲ ಟ್ರೇಡ್ ಆಗಿ ಕ್ಲೋಸಿಂಗ್ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಸೋಮವಾರ ದಿನ ಹಾಗೂ ಮಂತ್ಲಿ ಎಕ್ಸ್ಪೈರಿ ವೀಕ್ ಅಲ್ಲಿ ಟ್ರೇಡ್ ಮಾಡೋಣ. ಇನ್ನು ಟ್ರೇಡಿಂಗ್ ಅಪ್ಡೇಟ್ಸ್ ಹಾಗೂ ಲೆವೆಲ್ಸ್ಗಳನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇಂಟ್ರಾಡೇ ನಲ್ಲಿ ಕೊಡ್ತೀವಿ. ಸೊ ಈಗ ನಾವು ನಿಫ್ಟಿಯಿಂದ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ ಕೂಡ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಬ್ಯಾಂಕ್ ನಿಫ್ಟಿ 53,000 ಹತ್ರ ಬಂದ್ರೆ ಸಪೋರ್ಟ್ ತಗೊಂಡ್ರೆ ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಇಲ್ಲಿಂದ ಬಂದ ರಿಕವರಿಗೆ ಮೊದಲನೇ ರೆಸಿಸ್ಟೆನ್ಸ್ 53,350 ಇಂದ 400 ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಇದ್ರ ಮೇಲೆ 400 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ನಮ್ಮ ಟಾರ್ಗೆಟ್ 53,800 ಇಂದ 54,000 ಆಗಿತ್ತು. 53,800 ಹತ್ತತ್ರ ಬರ್ತಿದ್ದಂಗೆ ಇಲ್ಲಿ ನಿಫ್ಟಿ ಜೊತೆ ಒಂದು ಶಾರ್ಪ್ ಕರೆಕ್ಷನ್ ಬಂತು. ಅಲ್ಲಿಂದ ರಿಕವರಿ ಆಗಿ 54,000 ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಬಂತು. ಇಲ್ಲಿಂದ ಈಗ ನಾವು ಸೋಮವಾರಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ 54,100 ಲೆವೆಲ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಯಾವಾಗ 54,100 ಮೇಲೆ ಟ್ರೇಡ್ ಆಗ ಶುರು ಆಗುತ್ತೆ ಇಲ್ಲಿಂದ ಮತ್ತಷ್ಟು ಶಾರ್ಟ್ ಕವರಿಂಗ್ 54,350, 400 ಈ ಕಡೆ ಬರುತ್ತೆ. 350, 400 ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನು ಏನಾದರೂ ಹೆಚ್ಚಿನ ಮೂವ್ಮೆಂಟ್ಸ್ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಇನ್ನು ಬ್ಯಾಂಕ್ ನಿಫ್ಟಿ ಏನಾದರೂ 54,100 ಹತ್ತತ್ರ ಬಂದು ಇಲ್ಲಿಂದ ರಿಜೆಕ್ಷನ್ ಕಾಣೋಕೆ ಶುರು ಆದ್ರೆ ನಾವು ಇಂಪಾರ್ಟೆಂಟ್ ಲೆವೆಲ್ ಮಾಡ್ಕೋಬೇಕಾಗಿರೋದು 53,800. ಸೊ ಮೇಲೆ ರಿಜೆಕ್ಷನ್ ಕಂಡು ಕೆಳಗಡೆ 53,800 ಹತ್ರ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿಂದ ಬರೋ ಕರೆಕ್ಷನ್ ಅಗೇನ್
ಬ್ಯಾಂಕ್ ನಿಫ್ಟಿನ ಕೆಳಗಡೆ 53,500 ವರೆಗೆ ತಗೊಂಡ್ ಬರುತ್ತೆ. ಸೊ ಇಲ್ಲಿ ಬೇಕಾದ್ರೆ 300 ಪಾಯಿಂಟ್ಸ್ಗೆ ಪುಟ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಈ ಕರೆಕ್ಷನ್ ಏನಾದ್ರು ಮುಂದುವರೆದ್ರೆ 53,300 ವರೆಗೆ ನಾವು ನೋಡಬಹುದಾಗಿದೆ. ಆದ್ರೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಬೈ ಅಂಡ್ ಡಿಪ್ಸ್ ಟ್ರೇಡ್ ನ ರಿವರ್ಸಲ್ ಟ್ರೇಡ್ ನ ಇಲ್ಲಿ ಮಾಡಲ್ಲ. ಯಾವುದೇ ಕಾಂಟ್ರಾಕ್ಟೆಡ್ ಸಿ ಪೊಸಿಷನ್ಸ್ ಸೋಮವಾರದ ದಿನ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ತಗೊಳ್ಳಲ್ಲ. ಪುಟ್ ಪೊಸಿಷನ್ ತಗೊಂಡ್ರೆ 53,500 ಸ್ವಲ್ಪ ಕೆಳಗಡೆ ಬಂದ್ರೆ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ತೀವಿ. ಅಗೇನ್ 53,300 ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ 52,800 ಲೆವೆಲ್ ವರೆಗೂ ಅನದರ್ 500 ಪಾಯಿಂಟ್ಸ್ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಟ್ರೇಡ್ ನ ಕೂಡ ನಾವು ಕ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ನಾವು ಸೋಮವಾರದ ದಿನ ಬುಲ್ಲಿಶ್ ಗಿಂತ ಸ್ವಲ್ಪ ಬಿಯರಿಶ್ ಆಗಿ ಮಾರ್ಕೆಟ್ ನ ನೋಡ್ತಾ ಇದೀವಿ. ಸೊ ಈ ಸದ್ಯಕ್ಕೆ ನನ್ನ ವ್ಯೂ ಬುಲ್ಲಿಶ್ ಆಗಿ 30% ಇದ್ರೆ 70% ಬಿಯರಿಶ್ ಆಗಿದೆ. ಸೊ ಏತಕ್ಕಂದ್ರೆ ಓವರ್ ಬಾಟ್ ಹಾಗೂ ಕಳೆದ 3-4 ದಿನದಲ್ಲಿ ಬಂದ ಮೂಮೆಂಟಮ್ ಅಲ್ಲಿ ಅಟ್ಲೀಸ್ಟ್ 2 to 3% ಕರೆಕ್ಷನ್ ಬಂದ್ಮೇಲೆ ನಾವು ಅಗೇನ್ ಬುಲ್ಲಿಶ್ ಆಗಿ ಮಾರ್ಕೆಟ್ ಅಲ್ಲಿ ನೋಡ್ಬೋದಾ ಇಲ್ಲ ಅಂತ ಅದಾದ್ಮೇಲೆ ಯೋಚನೆ ಮಾಡ್ಬೋದು. ಈ ಕರೆಕ್ಷನ್ ಬರೋವರೆಗೂ ನಾವು ಅತಿ ಹೆಚ್ಚಾಗಿ ಕಾಲ್ ಪೊಸಿಷನ್ಸ್ ನಾವು ಓನ್ಲಿ ಲೆವೆಲ್ ಟು ಲೆವೆಲ್ ಮಾತ್ರನೇ ಟ್ರೇಡ್ ಮಾಡ್ತೀವಿ. ಸೊ ಈ ರೀತಿ ನಾವು ಲೆವೆಲ್ಸ್ ನ ಇಟ್ಕೊಂಡು ಸೋಮವಾರ ದಿನ ಟ್ರೇಡ್ ಮಾಡೋಣ. ಇನ್ನು ನಿಫ್ಟಿ ವೀಕ್ಲಿ ಅನಾಲಿಸಿಸ್ ಎಕ್ಸ್ಪ್ಲೇನ್ ಮಾಡಿದೀವಿ. ಬ್ಯಾಂಕ್ ನಿಫ್ಟಿ ಮಾತ್ರ ನಾವು ಡೇ ಟು ಡೇ ಲೆವೆಲ್ಸ್ ನ ನೋಡ್ತಾ ಹೋಗೋಣ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.